ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹ ತನ್ನ ಕ್ಯಾಬಿನಲ್ಲಿ ಕೂತ್ಕೊಂಡು ತಿಂತಾ ಇರ್ತಾಳೆ. ಆಗ ಪ್ರೇಮ ನಿಧಾನಕ್ಕೆ ಬಂದು ಡೋರ್ ಕ್ಲೋಸ್ ಮಾಡಿ ನನ್ನ ಗಂಡಂಗೆ ಊಟ ಮಾಡೋಕ್ಕೆ ಬಿಡದೆ ಊಟ ಮಾಡ್ತಿರೋನ್ನ ಮೇಲೆಬ್ಸಿ, ಇಲ್ಲಿ ನೀನು ತಿಂತಿದ್ಯಾ, ಇವತ್ತು ಈ ಅಜ್ಜಿ ನಿನಗೆ ಸರಿಯಾದ ಊಟ ಮಾಡಿಸ್ತಾಳೆ ನೋಡ್ತಿರುವಂಥ ಪ್ರೇಮ ಅಲ್ಲಿರೋ ಒಂದು ಬಟ್ಟೆನ ತಗೊಂಡು ಸ್ನೇಹ ಹಿಂದಿನಿಂದ ಹೋಗಿ ಮುಸ್ಕಾಗ್ತಾಳೆ. ಯಾರಿದು ಅಂತಾಳೆ ಸ್ನೇಹ. ಕೈಯಲ್ಲಿರೋ ಸ್ಟಿಕ್ಕಿಂದ ಪ್ರೇಮ ಅವಳಿಗೆ ಸರಿಯಾಗಿ ಬಾರಿಸ್ತಾಳೆ. ನಂತರ ಅಲ್ಲಿಂದ ಹೊರಗೋಡಿ ಬರ್ತಾಳೆ. ಆಗ ಎದುರುಗಡೆ ಸಿಸ್ಟರ್ ಬಂದು, ಅಜ್ಜಿ ನೀವು ಇಲ್ಲಿ ಏನು ಮಾಡ್ತಿದ್ದೀರಾ, ಕ್ಯಾಬಿನ್ ಒಳಗಡೆ ಯಾರೋ ಕಿರ್ಚ್ದಂಗಾಯ್ತು, ಏನಾಯ್ತು ಒಳಗೆ ಅಂತಾಳೆ. ನನಗೇನವಾಗುತ್ತೋ, ವಯಸ್ಸಾದ ಮುದಿಜೀವ, ಕಣ್ಣು ಮಂಜು, ಕಿವಿನೂ ಸ್ವಲ್ಪ ಮಂಜು, ಅದು ಯಾವುದೋ ಬೇಕು ಕುಯ್ ಕುಯ್ ಅಂತಿತ್ತು, ಅದೇನು ಹೋಗಿ ನೋಡು ಮಗಳೇ ಅಂತ ಪ್ರೇಮ ಹೋಗ್ತಾಳೆ. ಆಗ ನರ್ಸ್ ಒಳಗೆ ಬಂದು, ಮೇಡಮ್ ಏನಾಯಿತು, ಈ ಥರ ನಿಮ್ಗೆ ಯಾರು ಮಾಡಿದ್ರು ಮೇಡಮ್ ಅಂತ ಮುಸ್ಕನ್ನು ತೆಗಿತಾಳೆ. ಯಾರೋ ನನಗೆ ಬಟ್ಟೆ ಮುಸ್ಕಾಕಿ ವಿಪರೀತ ಹೊಡೆದ್ಬಿಟ್ಟಿದ್ದಾರೆ, ಯಾರು ಬಂದಿದ್ದು ಅಂತಾಳೆ ಸ್ನೇಹ. ಯಾರಿಲ್ಲ ಮೇಡಮ್, ನಾನು ಯಾರನ್ನು ನೋಡಿಲ್ಲ ಅಂತಾಳೆ ಸಿಸ್ಟರ್. ಏನು ಹಾಗೆ ನೋಡ್ತಿದ್ಯಾ ಅಂತಾಳೆ ಸ್ನೇಹ. ಮೇಡಮ್, ನಾನು ಒಳಗೆ ಬರಬೇಕಾದ್ರೆ ಅಜ್ಜಿಯೊಬ್ಬರು ಕೋಲ್ ಹಿಡ್ಕೊಂಡು ಹೊರಗೆ ಹೋದರು. ಅಜ್ಜಿ ಏನಾಯಿತು ಅಂತ ಕೇಳಿದ್ದಕ್ಕೆ ಬೆಕ್ಕಿನ ಮರಿ ಸೌಂಡ್ ಆಯಿತು ಅಂತ ನಕ್ಕೊಂಡು ಹೋದರು. ಆ ಅಜ್ಜಿ ಏನಾದರೂ ಅಂತಾಳೆ ಸಿಸ್ಟರ್. ಅಜ್ಜಿನ ಎಲ್ಲಿದ್ದಾಳೆ ಅವಳು, ಫಸ್ಟ್ ತೋರಿಸು ನನಗೆ, ಕಾಲು ಮುರಿದು ಕೈ ಕೊಡಲಿಲ್ಲ ಅಂದರೆ ನನ್ನ ಹೆಸರು ಸ್ನೇಹನೇ ಅಲ್ಲ, ನಡಿ ತೋರಿಸು ಬಾ ಅಂತ ಸ್ನೇಹ ಹೋಗ್ತಾಳೆ. ಈಚೆ ಚೇತನ್ ದೇವರಿಗೆ ಕೈ ಮುಗಿತಾ, ಯಾಕೆ ದೇವ್ರೆ ಹೀಗೆ ಮಾಡಿದೆ, ಪಂಚಮಿನ ನನ್ನ ಪ್ರಾಣ ಅಂತ ನಿನಗೆ ಗೊತ್ತಿಲ್ವಾ, ಅವಳನ್ನು ನನ್ನಿಂದ ದೂರ ಮಾಡಿ ಅದೇನು ಸಂತೋಷ ನಿನಗೆ, ಪಂಚಮಿ ನನಗೆ ಸಿಗ್ತಾಳಂತ ಅದೆಷ್ಟು ಕನಸು ಕಂಡಿದ್ದೆ, ನಾವಿಬ್ಬರು ಒಬ್ರಿಗೊಬ್ರು ಅಷ್ಟು ಇಷ್ಟಪಟ್ಟಿದ್ವಿ, ನಮ್ಮನ್ನು ಯಾಕೆ ದೂರ ಮಾಡಿದೆ, ಅವಳ ಜೀವನದಲ್ಲಿ ಈ ಥರ ಆಟ ಆಡೋಕ್ಕೆ ಹೇಗಾದರೂ ಮನಸ್ಸು ಬಂತು ನಿನಗೆ ಅಂತಾನೆ. ಆಗ ಕಿಟ್ಟಿ ಹಿಂದಿನಿಂದ ಬಂದು ಅವನ ಹೆಗಲ ಮೇಲೆ ಕೈ ಇಡ್ತಾನೆ. ಆಗ ಚೇತನ್ ತಿರುಗಿ ನೋಡ್ತಾನೆ. ಆಗ ಕಿಟ್ಟಿ ಅವನಿಗೆ ಸರಿಯಾಗಿ ಬಾರಿಸಿ, ಏಯ್ ನನ್ನ ಹೆಂಡತಿ ಮೇಲೇ ದೇವ್ರ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದೇನೋ, ನನ್ನ ಹೆಂಡತಿ ಜೊತೆ ಮಾತಾಡೋಕ್ಕೆ ಎಷ್ಟೋ ಧೈರ್ಯ ನಿನಗೆ, ನೋಡು ನಿನ್ನ ಪ್ರೀತಿ ಗೀತಿ ಎಲ್ಲ ಮದುವೆಗಿಂತ ಮುಂಚೆ, ಇವಾಗ ಪಂಚಮಿ ಕುತ್ತಿಗೆಯಲ್ಲಿ ಬಿದ್ದಿರೋ ತಾಳಿ ನಾನು ಕಟ್ಟಿರೋದು, ಅವಳು ಉಸಿರಾಡೋ ಪ್ರತಿ ಉಸಿರು ಮೇಲೂ ನನಗೆ ಹಕ್ಕಿದೆ, ಅಧಿಕಾರ ಇದೆ, ಪದೇ ಪದೇ ಅವಳು ಮುಂದೆ ಬಂದು ನಿನ್ನ ಹಳೆ ಪ್ರೇಮ ಪುರಾಣ ಎಲ್ಲ ಹೇಳಿದರೆ ಸಾಯಿಸ್ಬಿಡ್ತೀನಿ ಮಗನೇ ಅಂತಾನೆ ಕಿಟ್ಟಿ. ತಾಳಿ ಕಟ್ಟಿದ ತಕ್ಷಣ ಹೃದಯಗಳು ಒಂದಾಗಲ್ಲ ಕಿಟ್ಟಿ, ಪಂಚಮಿ ಮನಸ್ಸಲ್ಲಿ ಇರೋದು ನಾನೇ, ಅವಳ ತನನ ಕಿತ್ಕೊಳ್ಳೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತಾನೆ ಚೇತನ್. ಆಗ ಕಿಟ್ಟಿ ಮತ್ತೆ ಚೇತನ್ಗೆ ಹೊಡೆದು, ಏಯ್ ಇಷ್ಟು ಹೊಡೆದ್ರೂ ನಿನ್ನ ಬಾಯಿ ಮುಚ್ಚಲ್ಲ ಅಂದರೆ ನಿನಗೆ ಸಾವು ಹತ್ರ ಬಂದಿದೆ ಅಂತಲೇ ಅರ್ಥ, ನೋಡು ಇನ್ನೊಂದು ಸಲ ನನ್ನ ಹೆಂಡತಿ ಕಣ್ಣಿಗೆ ಏನಾದರೂ ಕಾಣಿಸ್ಕೊಂಡ್ರೆ ನಿಮ್ಮ ಅಪ್ಪನ ಮೇಲಾಣೆಗೂ ನಿನ್ನ ಸಾಯಿಸದೆ ಸುಮ್ಮನೆ ಬಿಡಲ್ಲ ಅಂತ ಅವನ್ನ ತಳ್ಳಿ ಹೋಗ್ತಾನೆ ಕಿಟ್ಟಿ. ನಂತರ ಮಹೇಶ್ವರಿ, ಕಲ್ಯಾಣಿ, ಪಂಚಮಿ ಅವನ ಎದುರುಗಡೆ ಬರ್ತಾರೆ. ಕಿಟ್ಟಿ, ಹುಂಡಿಗೆ ದುಡ್ಡು ಹಾಕಿದ್ದಾಯ್ತೇನೋ ಅಂತಾರೆ ಮಹೇಶ್ವರಿ. ಹಾಂ ಹಾಕಿದೆ ಅಕ್ಕ ಅಂತಾನೆ ಕಿಟ್ಟಿ. ಸರಿಯಾಗಿ ಹಾಕಿದೆ ತಾನೇ ಅಂತಾಳೆ ಮಹೇಶ್ವರಿ. ಇನ್ಮೇಲೆ ನಮ್ಮ ಯಾರೂ ಅಡ್ಡಿ ಬರಲ್ಲ ಅಂತ ಕಿಟ್ಟಿ ಕಿವಿ ಹತ್ರ ಹೇಳ್ತಾನೆ. ಸರಿ ಸರಿ ಬನ್ನಿ ಹೋಗೋಣ ಅಂತ ಮಹೇಶ್ವರಿ ಹೋಗ್ತಾರೆ. ಈಚೆ ರಾಮ್, ಎಲ್ಲಿ ಹೋದ್ಲಪ್ಪ ಇವಳು ಅಂತ ಕ್ಯಾಬಿನಲ್ಲಿ ಕೂತಿರುವಾಗ ಪ್ರೇಮ ಬರ್ತಾಳೆ. ಏಯ್ ಪ್ರೇಮ, ಎಲ್ಲಿ ಹೋಗಿದ್ದೆ ನೀನು, ನಿನ್ನ ಕಾಣದೆ ಎಷ್ಟು ಗಾಬರಿಯಾಗಿದ್ದೆ ಗೊತ್ತಾ, ಏಯ್ ಯಾರಾದರೂ ನಿನ್ನ ನೋಡಿದರೆ ಕಷ್ಟ ಕಣೆ, ಹೀಗೆಲ್ಲ ಓಡಾಡಬೇಡ ಅಂತಾನೆ ರಾಮ್. ಸಮಾಧಾನ ಮಾಡ್ಕೊ ರಾಮ್, ನನ್ನ ಮುದ್ದು ಗಂಡಂಗೆ ನನ್ನ ಕಂಡು ಹಿಡಿಯೋದಕ್ಕೆ ಆಗಲಿಲ್ಲ, ಇನ್ನೂ ಆ ಪೆಂಗಿ ಸ್ನೇಹ ಕಂಡು ಹಿಡಿತಾಳ, ಚಾನ್ಸೇ ಇಲ್ಲ ಅಂತಾಳೆ ಪ್ರೇಮ. ಸರಿ ನೀನು ಎಲ್ಲಿಗೆ ಹೋಗಿದ್ದೆ ಅಂತಾನೆ ರಾಮ್. ಒಬ್ಬರಿಗೆ ಬುದ್ಧಿ ಕಲಿಸಿ ಬರೋದಕ್ಕೆ ಹೋಗಿದ್ದೆ ಅಂತಾಳೆ ಪ್ರೇಮ. ಬುದ್ಧಿನ, ಯಾರಿಗೇನು ಬುದ್ಧಿನೇ ಅಂತಾನೆ ರಾಮ್. ಆಗ ಸ್ನೇಹ ಸಿಸ್ಟರ್ ಜೊತೆ ಅಲ್ಲಿಗೆ ಬರ್ತಾಳೆ. ಮೇಡಮ್, ಈ ಅಜ್ಜಿನೇ ನಾನು ಕ್ಯಾಬಿನ್ ಒಳಗಡೆ ಬರಬೇಕಾದ್ರೆ ಓಡಿ ಹೋಗ್ತಿದ್ದು, ನನಗೆ ಈ ಅಜ್ಜಿ ಮೇಲೆ ಅನುಮಾನ ಅಂತಾಳೆ. ಏನೇ ಸ್ನೇಹ ಇದು, ಮುಖ ಒಳ್ಳೆ ಕಾಗೆ ಕರೆಂಟ್ ಹೊಡೆದಂಗಾಗಿದೆ ಅಂತ ನಗ್ತಾ, ಯಪ್ಪ ಅಂತ ಎದ್ದು ಸ್ನೇಹ ಮುದ್ದು ಅಂತ ಅವಳು ಕೆನ್ನೆ ಹಿಡ್ಕೊಂಡು, ಏನಮ್ಮ ಬಂಗಾರದ ಬೊಂಬೆ ಥರ ನಿಂತಿದ್ಯಾ, ಈ ಬಂಗಾರದ ಮುಖಕ್ಕೆ ಏನಾಯಿತು ಅಂತೀನಿ, ಬಾಸುಂಡೆ ಬಂದಂಗೈತೆ, ಅಯ್ಯಯ್ಯೋ ಅಲರ್ಜಿ ಆಗುವಂಥದ್ದು ತಿಂದಿರ್ತೀಯ ನೀನು, ಅದಕ್ಕೆ ಹಿಂಗಾಗಿರೋದು ಮುಖ ಅಂತಾಳೆ ಪ್ರೇಮ. ಅಜ್ಜಿ ಬಿಡಜ್ಜಿ ನೋವ್ತಿದೆ ಅಂತಾಳೆ ಸ್ನೇಹ. ಇದು ಏನೋ ತಿಂದಾಗಿರೋದಲ್ಲ, ಯಾರೋ ನನಗೆ ಹೊಡೆದಿರೋದು ಅಂತ ಸ್ನೇಹ ಯೋಚನೆ ಮಾಡ್ತಾಳೆ. ಕ್ಷಮಿಸಿ ಬಿಡವಾ, ಈ ಮರಿ ಅಜ್ಜಿಗೆ ಗಾಯ ಅಷ್ಟು ಹಾಳಾಗಿರೋದು ಕಾಣಿಸಿಲ್ಲ, ತುಂಬ ನೋವಾಗ್ತಿದ್ಯಾ ಗೊಂಬೆ, ಅವ್ರು ಎಂಥ ರಾಕ್ಷಸರು ಅಂತೀನಿ, ನಿನ್ನಂಥ ಗೊಂಬೆಗೆ ಹೊಡೆಯೋಕೆ ಹೆಂಗೆ ಮನ್ಸು ಬಂತು, ಹೊಡೆದವ್ರೆ ಸರಿಯಾಗಿ ಹೊಡೆದವ್ರೆ, ಆಸ್ಪತ್ರೆಗೆ ಹಿಂಗೆಲ್ಲ ಆಗುತ್ತೆ ಅಂದರೆ ಯಾವ ರಕ್ಷಣೆನೂ ಇಲ್ಲ ಅಂತಾಯಿತು ಅಂತಾಳೆ ಪ್ರೇಮ. ನಮಗೆ ನಿನ್ನ ಮೇಲೆ ಅನುಮಾನ ಬಂತು, ಅದಕ್ಕೆ ಕೇಳೋಣ ಅಂತ ಬಂದ್ವಿ ಅಂತಾಳೆ ಸ್ನೇಹ. ಪಾಪ ಈ ಅಜ್ಜಿಗೆ ನಡೆಯೋಕ್ಕಾಗಲ್ಲ, ನಾನೇ ಅವರನ್ನು ಎತ್ಕೊಂಡು ಬಂದಿದ್ದೀನಿ, ಅಂಥದ್ರಲ್ಲಿ ನಿನಗೆ ಹಿಗ್ಗಾಮುಗ್ಗ ಹೊಡೆಯೋಕ್ಕಾಗುತ್ತಾ, ಮೋಸ್ಟ್ಲಿ ನರ್ಸ್ ಹೇಳೋದ್ರಲ್ಲೇ ಕನ್ಫ್ಯೂಸ್ ಆಗಿ ಏನೋ ಆಗಿರ್ಬೋದು ಅಂತಾನೆ ರಾಮ್. ಟೋಟಲಿ ಕನ್ಫ್ಯೂಸ್ಡ್ ಅಂತಾಳೆ ಸ್ನೇಹ. ಅಯ್ಯೋ ಕಂಜೂಸ್ ಎಲ್ಲ ಆಗಬೇಡ, ಹೋಗಿ ಆ ಪೊಲೀಸ್ ಅಪ್ಪಂಗೆ ಕಂಪ್ಲೇಂಟ್ ಕೊಡು, ನಿನಗೆ ಹೊಡೆದವ್ರನ್ನ ಜೈಲಿಗೆ ಹಾಕ್ಸು ಅಂತಾಳೆ ಪ್ರೇಮ. ಇವರ್ ರೈಟ್ ಅಜ್ಜಿ, ಅದು ಅಲ್ಲದೆ ಈ ಅಜ್ಜಿ ನನಗೆ ತುಂಬ ಕ್ಲೋಸ್, ಅವರು ನನಗೆ ಹೊಡೆಯೋಕ್ಕೆ ಚಾನ್ಸೇ ಇಲ್ಲ, ಐ ಮೀನ್ ನನ್ನ ಡ್ಯಾಡಿಗೆ ತುಂಬ ಕ್ಲೋಸ್, ಯಾರೋ ಬೇರೆಯವರು ಬಟ್ಟೆ ಕಟ್ಟಿ ಹೊಡೆದಿದ್ದಾರೆ, ನಾನು ಅವರನ್ನು ಪತ್ತೆ ಹಚ್ತೀನಿ ಅಂತಾಳೆ ಸ್ನೇಹ. ಚೇಚೆ ಎಂಥ ಕಾಲ ಬಂತು ಮಗಳೇ, ಹೋಗು ಮೊದಲು ಸೀದಾ ಹೋಗಿ
ಸೀದ್ ಹೋಗಿರೋ ಮುಖಕ್ಕೆ ಚಿಕಿತ್ಸೆ ತಗೋ, ಇಲ್ಲ ಅಂದರೆ ಈ ಗೂಬೆ ಥರ ಇರೋ ಮುಖ ಗೊಂಬೆ ಆ ಥರ ಆಗುತ್ತೆ. ಮೊದಲೇ ನೋಡೋಕ್ಕಾಗ್ತಿಲ್ಲ, ಹೋಗು ಹೋಗು, ನೋಡೋಕ್ಕಾಯ್ತಿಲ್ಲ ಅಂತೀನಿ ಅಂತಾಳೆ ಪ್ರೇಮ. ಸಿಸ್ಟರ್ ಸ್ನೇಹ ಅಲ್ಲಿಂದ ಹೋಗ್ತಾರೆ. ಪ್ರೇಮ ಜೋರಾಗಿ ನಗ್ತಾಳೆ. ಈಚೆ ಮಹಾದೇವ ಮತ್ತು ಕಾವ್ಯ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಕಲ್ಯಾಣಿ ಪಂಚಮಿ ದೇವಸ್ಥಾನದಿಂದ ಮನೆಯೊಳಗೆ ಬರ್ತಾರೆ. ಆಗ ಪಂಚಮಿ ಅಳ್ತಾ ಓಡಿ ಹೋಗಿ ರೂಮಲ್ಲಿ ಕೂತ್ಕೋತಾಳೆ. ಆಗ ಮಹಾದೇವ ಓಡಿ ಬಂದು, ಪಂಚಮಿ ಏನಾಯ್ತವ, ದೇವಸ್ಥಾನಕ್ಕೆ ಹೋದವಳು ಯಾಕೆ ಹತ್ಕೊಂಡು ಬರ್ತಿದ್ಯಾ, ಅಲ್ಲಿ ಯಾರಾದರೂ ಏನಾದರೂ ಅಂದ್ರೆ ನಿನಗೆ ಚುಚ್ಚು ಮಾತಾಡಿದ್ರಾ, ಹೇಳವ ಹೇಳು ಅಂತಾನೆ ಮಹಾದೇವ. ಆಗ ಕಾವ್ಯನೂ ಬರ್ತಾಳೆ. ಆಗ ಪಂಚಮಿ ಸನ್ನೆ ಮಾಡ್ತಾಳೆ, ಏನು ದೇವಸ್ಥಾನಕ್ಕೆ ಚೇತನ್ ಬಂದಿದ್ನಾ, ಏನು ಹೇಳಿದ್ನಮ್ಮ ಅವನು ಅಂತಾನೆ ಮಹಾದೇವ. ಆಗ ಸನ್ನೆ ಮಾಡಿ ಏನೇನೋ ಹೇಳ್ತಾಳೆ ಪಂಚಮಿ. ಇಲ್ಲ ಇಲ್ಲ, ಚೇತನ್ಗೆ ನಿನ್ನ ಮೇಲೆ ಅನುಮಾನ ಆಗಲಿ ಸಿಟ್ಟಾಗಲಿ ಇಲ್ಲ. ಹಾಗಿದ್ದಿದ್ರೆ ಅವ್ರು ಬಂದು ನಿನ್ನ ದೇವಸ್ಥಾನದಲ್ಲಿ ನೋಡ್ತಾ ಇರಲಿಲ್ಲ. ನೀನು ಯಾವ ಪರಿಸ್ಥಿತಿನಲ್ಲಿದ್ದೆ, ಯಾವ ಸಿಚುವೇಶನಲ್ಲಿ ಮದುವೆಗೆ ಒಪ್ಕೊಂಡೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಪಶ್ಚಾತ್ತಾಪ ಇದೆಯೇ ಹೊರತು ನಿನ್ನ ಮೇಲೆ ಯಾವುದೇ ಅನುಮಾನ ಇಲ್ಲ ಪಂಚಮಿ. ಅವ್ರು ದೇವಸ್ಥಾನಕ್ಕೆ ಬಂದು ನಿನ್ನ ಹತ್ರ ಬೇಡ್ಕೊಳ್ತಿದ್ದಾರೆ ಅಂದರೆ ಅವ್ರು ಇನ್ನೂ ನೀನು ಸಿಗ್ತೀಯಾ ಅನ್ನೋ ಭರವಸೆನಲ್ಲಿದ್ದಾರೆ ಅಂತಾಳೆ ಕಾವ್ಯ. ಕಾವ್ಯ, ಏನು ಹೇಳ್ತಿದ್ಯೆ ನೀನು ಅಂತಾನೆ ಮಹಾದೇವ. ಪಂಚಮಿ, ನೀನು ಸಮಾಧಾನ ಮಾಡ್ಕೊ, ಅಷ್ಟು ಸುಲಭವಾಗಿ ಚೇತನ್ ಸೋಲೋದಿಲ್ಲ. ನೀನು ಸೋಲೋದಕ್ಕೆ ನಾನು ಬಿಡೋದು ಇಲ್ಲ, ಸರಿನಾ ಅಂತಾಳೆ ಕಾವ್ಯ. ನನಗೆ ಚೇತನ್ ಬಿಟ್ಟು ಬದುಕೋಕೆ ಇಷ್ಟ ಇಲ್ಲ, ಸಾಯ್ತೀನಿ ಅಂತ ಪಂಚಮಿ ಸನ್ನೆ ಮಾಡ್ತಾಳೆ. ಮಹಾದೇವ, ಅವಳು ಏನು ಹೇಳ್ತಿದ್ದಾಳೆ ಅಂತ ನಿನ್ಗೆ ಅರ್ಥ ಆಗ್ತಾ ಇದೆಯಾ, ಅವಳಿಗೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ಮಹಾದೇವ. ಈಗಲೇ ಪಂಚಮಿ ಜೀವನ ಸರಿ ಮಾಡೋ ಅವಕಾಶ ನಮಗಿದೆ. ಈ ಮದುವೆ ಮೋಸದಿಂದ ಆಗಿರೋದು. ಕಿಟ್ಟಿ ಮತ್ತು ಮಹೇಶ್ವರಿ ಅತ್ತೆ ಸೇರಿಕೊಂಡು ಇದನ್ನೆಲ್ಲ ಮಾಡಿರೋದು. ಅವ್ರ ಸಂಚನ ಹೇಗಾದರೂ ಬಯಲು ಮಾಡಿ ಇವಳನ್ನು ಚೇತನ್ನ ಮನ್ ಮಾಡಬೇಕು ಅಂತಾಳೆ ಕಾವ್ಯ. ಕಾವ್ಯ, ನನಗೆ ಏನು ಹೇಳಬೇಕು ಏನು ಮಾತಾಡಬೇಕು ಒಂದು ಗೊತ್ತಾಯ್ತಿಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಅವರೇ, ಆ ಗರುಡ ಮಲ್ಲಿ, ಆ ನನ್ನ ಮಕ್ಕಳನ್ನ ನಾನು ಸುಮ್ಮನೆ ಬಿಡಾಕಿಲ್ಲ ಅಂತಾನೆ ಮಹಾದೇವ. ಮಹಾದೇವ, ಹೊಡಿಬಡಿಯಿಂದ ಏನೂ ಸರಿ ಹೋಗೋದಿಲ್ಲ. ಮೊದಲು ಪಂಚಮಿ ಜೀವನ ಸರಿ ಮಾಡು, ಹೇಗೆ ಅಂತ ನೋಡು ಅಂತಾಳೆ ಕಾವ್ಯ. ಮಹಾದೇವ ಅಲ್ಲಿಂದ ಹೋಗ್ತಾನೆ. ಕಾವ್ಯನೂ ಹೋಗ್ತಾಳೆ. ಈಚೆ ರಾಮ್ ಪ್ರೇಮ ಹತ್ರ, ಇವತ್ತು ಹಾಸ್ಪಿಟಲ್ನಲ್ಲಿ ಏನೆಲ್ಲ ನಡೀತಿದೆ. ಸ್ನೇಹ ಅಹಂಕಾರಿ, ಅವಳ ಮುಖಕ್ಕೆ ಬಟ್ಟೆ ಹಾಕಿ ಹಿಗ್ಗ ಮುಗ ಹೊಡೆದಿದ್ದ ಪುಣ್ಯಾತ್ಮ ಯಾರು ಅಂತ ಅವರಿಗೆ ಅದೆಷ್ಟು ಧೈರ್ಯ ಇರಬೇಕು, ಅವ್ರ ಮೇಲೆ ಅದೆಷ್ಟು ಕೋಪ ಇರಬೇಕು ಅಂತೀನಿ ಅಂತಾಳೆ ರಾಮ್. ಅದು ಪುಣ್ಯಾತ್ಮ ಅಲ್ಲ, ನಾನೇ ಅಂತಾಳೆ ಪ್ರೇಮ. ನೀನಾ, ನಿನಗೇನು ತಲೆ ಕೆಟ್ಟಿದ್ಯಾ, ಅವಳ ಆಸ್ಪತ್ರೆಗೆ ಬಂದು ಅವಳಿಗೆ ಹೊಡಿತೀಯಲ್ಲ ಪ್ರೇಮ, ಯಾರಾದರೂ ನೋಡಿದರೆ ಏನು ಗತಿ ಅಂತಾನೆ ರಾಮ್. ಅದರಲ್ಲೇನೋ ಹೊಸ್ಕೊಂಡು ಊಟ ಮಾಡ್ತಿದ್ದವನ ಕೈಯಿಂದಲೇ ತಟ್ಟೆಗೆ ಇಟ್ಕೊಂಡು ಹೋಗಿದ್ದಾಳೆ. ಅಲ್ಲಿ ಹೋಗಿ ನೋಡಿದರೆ ಚೆನ್ನಾಗಿ ಪಿಜ್ಜಾ ತಿನ್ಕೊಂಡು ಮಜಾ ಮಾಡ್ತಿದ್ಲು. ಅದನ್ನು ನೋಡಿ ನಾನು ಸುಮ್ಮನೆ ಇರ್ತೀನಾ ಅಂತಾಳೆ ಪ್ರೇಮ. ನೀನೇ ಹೊಡೆದು ಅವಳ ಹತ್ರ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂತೀಯಲ್ಲ, ನಿಜವಾಗ್ಲೂ ಅವಳು ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡ್ತೀಯಾ ಅಂತಾನೆ ರಾಮ್. ಅವಳು ಪುಕ್ಲಿ ಕರ್ಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಈಗ ಹೋಗಿ ಕಾರಲ್ಲಿ ಕೂತ್ಕೋ, ನಾನು ಈ ವೇಷ ತೆಗೆದು ಬರ್ತೀನಿ ಅಂತಾಳೆ ಪ್ರೇಮ. ಸರಿ, ಲೇಟ್ ಮಾಡಬೇಡ, ಬೇಗ ಬಾ ಅಂತ ರಾಮ್ ಹೋಗ್ತಾನೆ. ಈಚೆ ಕಲ್ಯಾಣಿ ಸೋಫಾ ಮೇಲೆ ಕೂತಿರ್ತಾರೆ. ಆಗ ಕಾವ್ಯ ಕಾಫಿ ತಂದು, ಅತ್ತೆ ಕಾಫಿ ಅಂತಾಳೆ. ನನಗೆ ಕಾಫಿ ಬೇಡಮ್ಮ ಅಂತಾರೆ ಕಲ್ಯಾಣಿ. ಪಂಚಮಿನ ಈ ಪರಿಸ್ಥಿತಿಲಿ ನೋಡೋಕೆ ತುಂಬಾ ನೋವಾಗ್ತಿದೆ ಅತ್ತೆ, ಆದರೆ ನೋವಲ್ಲಿ ವಿಷಯನ ಮರಿಬಾರ್ದು. ಈ ಮದುವೆ ಮೋಸದಿಂದ ಆಗಿರೋದು ಅತ್ತೆ, ಸತ್ಯ ಏನು ಅಂತ ತಿಳ್ಕೊಬೇಕು ಅಂತಾಳೆ ಕಾವ್ಯ. ಸತ್ಯ ಅನ್ನೋದು ಸುಟ್ಟೋದು ಬೂದಿಯಾಗಿದೆ, ಇನ್ನು ತಿಳ್ಕೊಳ್ಳೋಕೆ ಏನಿದೆ ಕಾವ್ಯ ಅಂತಾರೆ ಕಲ್ಯಾಣಿ. ಇದೆ ಅತ್ತೆ, ನನಗೆ ಕೆಲವೊಬ್ಬರ ಮೇಲೆ ಅನುಮಾನ ಇದೆ. ಈ ಮೋಸದ ಮದುವೆಗೆ ಕಿಟ್ಟಿನೇ ಸೂತ್ರಧಾರಿ ಅತ್ತೆ. ಕಿಟ್ಟಿಗೆ ಸಪೋರ್ಟ್ ಮಾಡಿ ಪಂಚಮಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಮಂಟಪದವರೆಗೂ ಕರ್ಕೊಂಡು ಹೋಗಿ ಈ ಮೋಸಕ್ಕೆ ಕೈ ಜೋಡಿಸಿದವರು ಮಹೇಶ್ವರಿ ಅತ್ತೆ. ನನಗೆ ಅವರಿಬ್ಬರ ಮೇಲೆ ಅನುಮಾನ ಇದೆ. ಈ ಮದುವೆ ಈ ರೀತಿ ಆಗೋದಕ್ಕೆ ಅವರೇ ಕಾರಣ ಅತ್ತೆ ಅನ್ನುವಾಗ ರಾಮ್ ಪ್ರೇಮ ಮನೆಯೊಳಗೆ ಬರ್ತಾರೆ. ಮಹಾದೇವನು ಅಲ್ಲಿಗೆ ಬರ್ತಾನೆ. ಕಾವ್ಯ, ಏನಮ್ಮ ಹೇಳ್ತಿದ್ದೆ ನೀನು ಮಹೇಶ್ವರಿ ನನ್ನ ತಂಗಿ ಇದ್ದ ಹಾಗೆ, ಕಿಟ್ಟಿ ಈ ಮನೆ ಮಗ, ಅವರಿಬ್ಬರು ಇಂಥ ಕೆಲಸ ಮಾಡ್ತಾರೆ ಅಂತ ಮನಸ್ಸಿಗಾದರೂ ಹೇಗೆ ಬಂತು ಅಂತ ಅರೆ ಕಲ್ಯಾಣಿ. ಕಾವ್ಯ, ಮತ್ತೆ ಅದೇ ಮಾತಾಡ್ತಿದ್ಯಲ್ಲ ಅಂತಾನೆ ಮಹಾದೇವ. ಮಹಾದೇವ, ಪ್ಲೀಸ್, ನೀನು ನಾನು ಹೇಳಿದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅತ್ತೆ, ನೀವಾದರೂ ಸಮಾಧಾನವಾಗಿ ಯೋಚನೆ ಮಾಡಿ. ಒಂದು ವೇಳೆ ಗರುಡ ಮತ್ತು ಮಲಿನಿ ಕೆಲಸ ಮಾಡಿದರೆ ಅವರಿಗೆ ನನ್ನ ಮತ್ತು ಅಕ್ಕನ ಈ ರೂಮಲ್ಲಿ ಕೂಡ ಹಾಕೋ ಅಂತ ಅವಶ್ಯಕತೆ ಏನಿತ್ತು ಅಂತಾಳೆ ಕಾವ್ಯ. ಆಗ ಕಿಟ್ಟಿ ಅಡ್ಡ ನಿಂತ್ಕೊಂಡು ಇವ್ರ ಮಾತನ್ನು ಕೇಳಿಸ್ಕೊತಾನೆ. ಅವರಿಬ್ಬರು ಉದ್ದೇಶ ಚೇತನ್ನ ಕಿಡ್ನಾಪ್ ಮಾಡೋದೇ ಆಗಿದ್ರೆ ಅವ್ರು ಆಲ್ರೆಡಿ ಗೆದ್ದಿದ್ರು. ಹಾಗಿದ್ಮೇಲೆ ಕಿಟ್ಟಿ ಜೊತೆ ಪಂಚಮಿ ಮದುವೆ ಆಗೋಕ್ಕೆ ಅವ್ರು ಹೇಗೆ ಬಿಟ್ಟರು ನೋಡಿ ಅತ್ತೆ. ನಮ್ಮನೆಯವರು ಯಾರೋ ಮದುವೆ ಮಂಟಪಕ್ಕೆ ಹೋಗದೆ ಇರೋ ತರಹ ಮಾಡಿದ್ದಾರೆ, ನಮ್ಮನ್ನು ತಡೆದ್ರು. ಹಾಗಿದ್ಮೇಲೆ ನಮ್ಮ ಮನೆ ಒಳಗಡೆನೆ ಶತ್ರುಗಳಿದ್ದಾರೆ ಅತ್ತೆ. ಪ್ಲೀಸ್ ಅತ್ತೆ, ಈ ಸತ್ಯ ಕಂಡುಹಿಡಿಯೋದಕ್ಕೆ ಪರ್ಮಿಷನ್ ಕೊಡಿ, ನಾನು ಇದನ್ನು ಸುಮ್ಮನೆ ಬಿಡೋದಿಲ್ಲ ಅಂತಾಳೆ ಕಾವ್ಯ. ಇಲ್ಲಮ್ಮ ಕಾವ್ಯ, ನೀನು ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ಕೆಲವು ವಿಷಯಗಳಲ್ಲಿ ಮನಸ್ತಾಪ ಆಗಿರ್ಬೋದು, ಭಿನ್ನಾಭಿಪ್ರಾಯನೂ ಬಂದಿರ್ಬೋದು, ಆದರೆ ಅವರಿಬ್ಬರು ಯಾವತ್ತೂ ಪಂಚಮಿ ಬದುಕನ್ನು ಹಾಳು ಮಾಡಲ್ಲ ಅಂತಾರೆ ಕಲ್ಯಾಣಿ. ಒಂದು ವೇಳೆ ಅವರೇ ಮಾಡಿದ್ದು ಅಂತ ನಾನು ಪ್ರೂವ್ ಮಾಡಿದರೆ, ಕಿಟ್ಟಿ ಮತ್ತು ಮಹೇಶ್ವರಿ ಅತ್ತೆನೇ ಸಂಚು ಮಾಡಿದ್ದಾರೆ ಅಂತ ನಾನು ನಿಮಗೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿದರೆ ಆಗ ಒಪ್ಕೋತೀರಾ ಅಂತಾಳೆ ಕಾವ್ಯ. ಆಯಿತು, ನೀನು ಹೇಳ್ತಾ ಇರೋದ್ರಲ್ಲಿ 1% ಆದರೂ ನಿಜ ಅನ್ನೋದಾದರೆ ನಾನು ಸುಮ್ಮನೆ ಇರಲ್ಲ. ಈ ಸಂಚಿನ ಹಿಂದೆ ಕಿಟ್ಟಿ ಮಹೇಶ್ವರಿ ಇದ್ದಾರೆ ಅಂತ ನೀನು ಸಾಬೀತು ಮಾಡಿದರೆ ಆ ಕ್ಷಣ ನಾನು ಈ ಮದುವೆನ ರದ್ದು ಮಾಡ್ತೀನಿ. ನಾನು ಈ ಮದುವೆನ ಒಪ್ಪಲ್ಲ ಅಂತಾರೆ ಕಲ್ಯಾಣಿ.
ಅಮ್ಮ ಏನಮ್ಮ ಹೇಳ್ತಿದ್ಯಾ ಅಂತಾನೆ ಮಹಾದೇವ. ಹೌದು ಮಹಾದೇವ, ನನಗೆ ನಮ್ಮ ಮರ್ಯಾದೆಗಿಂತ ನಮ್ಮ ಪಂಚಮಿ ಬದುಕು ಮುಖ್ಯ. ಈ ಕಿಟ್ಟಿ ಮೋಸ ಮಾಡಿ ಪಂಚಮಿಗೆ ತಾಳಿ ಕಟ್ಟಿದ್ದಾನೆ ಅಂತಾದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಪಂಚಾಯಿತಿ ಕರಿತೀನಿ, ಸತ್ಯನ ಪಂಚಾಯಿತಿ ಮುಂದೆ ಇಟ್ಟು ಈ ಮದುವೆನ ರದ್ದು ಮಾಡ್ತೀನಿ. ಕಿಟ್ಟಿನ ಒದ್ದು ಮನೆಯಿಂದ ಹೊರಗಾಗ್ತೀನಿ. ಅಷ್ಟೇ ಅಲ್ಲ, ಪಂಚಮಿ ಜೊತೆ ಚೇತನ್ ಮದುವೆ ಮಾಡಿಸ್ತೀನಿ. ಇದು ನನ್ನ ಶಪಥ ಅಂತಾರೆ ಕಲ್ಯಾಣಿ. ಅತ್ತೆ, ಈಗ ನೀವು ಆಡಿದ ಮಾತನ್ನು ಮರೆಯೋದಿಲ್ಲ ತಾನೇ ಅಂತಾಳೆ ಕಾವ್ಯ. ಈ ಕಲ್ಯಾಣಿ ಮಾತು ಕೊಟ್ಟ ಮೇಲೆ ಮುಗೀತು. ನೀನು ಸಾಕ್ಷಿ ತಗೊಂಡು ಬಾ, ಆಮೇಲೆ ಆ ಕಿಟ್ಟಿನ ನಾನೇನು ಮಾಡ್ತೀನಿ ನೀನೇ ನೋಡು ಅಂತ ಕಲ್ಯಾಣಿ ಹೋಗ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಕಿಟ್ಟಿ, ಅಯ್ಯೋ ದೇವ್ರೆ, ಈ ಕಾವ್ಯಂಗೆ ನಮ್ಮ ಮೇಲೆ ಯಾಕೆ ಅನುಮಾನ ಬಂತಪ್ಪ, ಮುಗೀತು ನನ್ನ ಕತೆ ಅಂತಾನೆ. ಈಚೆ ಕಿಟ್ಟಿ ಮಹೇಶ್ವರಿ ಹತ್ರ, ಆ ಕಾವ್ಯ ಇದ್ದಾಳಲ್ಲ, ಮನೆಯವರನ್ನೆಲ್ಲ ಸೇರಿಸ್ಕೊಂಡು ಚೇತನ್ನ ಕಿಡ್ನಾಪ್ ಮಾಡಿದ್ದು ನಾವೇ ಅಂತ ಹೇಳ್ತಾ ಇದ್ದಾಳಕ್ಕ ಅಂತಾನೆ. ಈಚೆ ಚೇತನ್ನ ಕಿಡ್ನಾಪ್ ಹಿಂದೆ ಯಾರ ಕೈವಾಡ ಇದೆ ಅಂತ ನಾನು ತಿಳ್ಕೊಬೇಕು ಅಂತ ಕಾವ್ಯ ಭರತ್ನ ಭೇಟಿ ಮಾಡಿ ಹೇಳ್ತಾಳೆ. ಆದಷ್ಟು ಬೇಗ ಸತ್ಯನ ನಾನು ಹೊರಗೆ ಎಳಿತೀನಿ ಅಂತಾನೆ ಭರತ್. ಈಚೆ ಮಹೇಶ್ವರಿ, ಎಲ್ಲಿವರೆಗೆ ಕಾವ್ಯ ಕೈಗೆ ಸಾಕ್ಷಿ ಸಿಗೋದಿಲ್ವೋ ಅಲ್ಲಿವರೆಗೆ ನಮ್ಮನ್ನು ಅವಳು ಏನು ಮಾಡೋಕ್ಕಾಗಲ್ಲ. ಈ ಆಟದಲ್ಲಿ ಗೆಲ್ಲೋದು ಕಾವ್ಯ ಅಲ್ಲ, ನಾನೇ ಅಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.